ಬನ್ನಿ ನಿಮ್ಗೆ ಈ ಬ್ಲಾಗ್ ಅಲ್ಲಿ ನಮ್ಮ ನೇಜರ್ ಮಸೀದಿಯಲ್ಲಿ ಹೇಗೆ ನಾವು ಪ್ರತಿ ವರ್ಷ ಒಗ್ಗಟ್ಟಾಗಿ ಈದ್ ಮಿಲಾದ್ ಮೆರವಣಿಗೆ ನಡೆಸ್ತೇವೆ ಅಂತ ಹೇಳ್ತೇನೆ. ಸ್ಕಿಪ್ ಮಾಡುವ ತಪ್ಪಂತೂ ಮಾಡಬೇಡಿ. ದೊಡ್ಡವರು ಕರೆಕ್ಟ್ 9 ಗಂಟೆಗೆ ಮಸೀದಿಯಿಂದ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು. ಬಟ್ ನಂದಂತೂ ನಿಮ್ಗೆ ಗೊತ್ತುಂಟು, ಎಷ್ಟು ಬೇಗ ಹೋದ್ರು ಸಹ ಲೇಟ್ ಆಗ್ತದೆ. ಆದ್ರೆ ಇವತ್ತು ಲಕ್ಕಿಯನ್ನ ನನ್ನ ಸೈಡ್ ಅಲ್ಲಿ ಇತ್ತು ಕಾಣ್ಬೇಕು. ನಾನು ಹೋಗುವಾಗ ಮೆರವಣಿಗೆ ಮಸೀದಿನ ಜಸ್ಟ್ ಸ್ಟಾರ್ಟ್ ಆದದ್ದು ಅಷ್ಟೇ. ನಮ್ಮ ನೇಜರ್ ರಿಕ್ಷಾ ಸ್ಟ್ಯಾಂಡ್ ಅವರಿಗೆ ತುಂಬಾ ದೊಡ್ಡ ಟ್ಯಾಂಕ್ಸ್ ಆಯ್ತಾ, ಬಿಕಾಸ್ ಅವ್ರು ನಾವು ಎಷ್ಟು ಜನ ಇದ್ದೇವೆ ಎಲ್ಲರಿಗೆ ಜ್ಯೂಸ್ ಸ್ಪಾನ್ಸರ್ ಮಾಡಿದ್ರು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ಗುರು ಗಣೇಶ್ ಕನ್ಸ್ಟ್ರಕ್ಷನ್, ಪ್ರಕಾಶ್ ಆಚಾರ್ಯ ಮತ್ತೆ ಚಂದ್ರಶೇಖರ್ ಆಚಾರ್ಯ ನೇಜರ್ ಅವರ ಲೆಕ್ಕದಿಂದ ನಮ್ಮೆಲ್ಲರಿಗೆ ನವಮಿಯ ಟೇಸ್ಟಿ ಲಡ್ಡು ಸ್ಪಾನ್ಸರ್ ಮಾಡಿದ್ರು. ಮಕ್ಕಳು ತಿನ್ಲಿಕ್ಕೆ ಕೊಟ್ಟ ಐಟಮ್ಸ್ ಎಲ್ಲ ತೊಟ್ಟೆ ಒಳಗೆ ಇಟ್ಟಿದ್ದಾರೆ. ಮೋಸ್ಟ್ಲಿ ಊಟದ ಮೇಲೆ ಡೆಸರ್ಟ್ ತಿನ್ನುವ ಪ್ಲಾನ್ ಇಟ್ಟು ಕಾಣ್ಬೇಕು. ಹಾಗೆ ಫ್ಲೋ ಅಲ್ಲಿ ಜನರೊಟ್ಟಿಗೆ ಮಾತಾಡ್ತಾ ಸಂತೆ ಅಟ್ಟೆ ಹೇಗೆ ಬಂತಂತ ಸಹ ಗೊತ್ತಾಗ್ಲಿಲ್ಲ. ನಾನ್ ವ್ಲಾಗ್ ಮಾಡೋದು ನೋಡಿ ಒಬ್ರು ಪೊಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಹ ಕೇಳಿದ್ರು, ಖುಷಿ ಆಯ್ತು ಅಟ್ಲೀಸ್ಟ್ ವಿಡಿಯೋ ಸ್ಪ್ರೆಡ್ ಆದ್ರೂ ಆಗ್ತಾ ಉಂಟಲ್ಲ ಅಂತ. ಕಲ್ಯಾಂಪುರ ಬರುವಾಗಂತೂ ನಂದು ಅರ್ಧ ಜೀವ ಹೋಗಿತ್ತು. ಈ ಕೋಲ್ಡ್ ವಾಟರ್ ಮೆಲನ್ ಜ್ಯೂಸ್ ಕುಡಿದು ಖಬ್ರಸ್ತಾನ್ ಹೋಗಿ ನಮ್ಮ ಜಮಾತಲ್ಲಿ ತೀರಿಯೋದವರಿಗೆ ದುವಾ ಮಾಡಿ ಅಲ್ಲಿಂದ ನಮ್ಮ ಮೆರವಣಿಗೆ ಸೀದಾ ನೇಜರ್ ಸೈಡ್ ಹೋಯ್ತು. ನೇಜರ್ ಹತ್ತಿರ ಬರುವಾಗ ನನ್ನ ಮಾಮ ಥಮ್ಸ್ ಅಪ್ ತೋರಿಸಿದ್ರು. ಆ್ಯಂಡ್ ಇಲ್ಲಿ ದಫ್ ಸ್ಟಾರ್ಟ್ ಆಯ್ತು. ಅದಾದ ಮೇಲೆ ನಮಗೆ ಐಸ್ ಕ್ರೀಮ್ ಸಹ ಕೊಟ್ಟರು ತಿನ್ಲಿಕ್ಕೆ. ನಂಗೆ ಮೆನ್ಷನ್ ಮಾಡುವ ಅಂತ ಹೇಳಿದ್ರೆ ಹೆಸರು ಗೊತ್ತಿಲ್ಲ, ಬಟ್ ಯಾರೆಲ್ಲ ನಮ್ಗೆ ಆನ್ ದ ವೇಲಿ ತಿನ್ಲಿಕ್ಕೆ ಕುಡಿಲಿಕ್ಕೆ ಎಂತೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ ಎಲ್ಲರಿಗೂ ಒಂದು ತುಂಬಾ ದೊಡ್ಡ ಟ್ಯಾಂಕ್ಸ್ ಆಯ್ತಾ, ನನ್ನ ಲೆಕ್ಕದಿಂದ ಮತ್ತೆ ನಮ್ಮ ಮಸೀದಿ ಲೆಕ್ಕದಿಂದ. ಹತ್ತಿರ 11:30 ಗಂಟೆ ಹೋಗ ನಮ್ಮ ಮೆರವಣಿಗೆ ಮಸೀದಿ ರೀಚ್ ಆಗಿತ್ತು. ಅದಾದ ಮೇಲೆ ಸಲಾತ್ ಎಲ್ಲ ನಡೆದಿತ್ತು. ಬಟ್ ನಂಗೆ ವಿಡಿಯೋ ಇವತ್ತೇ ಪೋಸ್ಟ್ ಮಾಡ್ಬೇಕಂತ ನಾ ಮನೆಗೆ ಹೊರಡಿದೆ. ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬೈ ಬೈ. नबी जी भर दो झोली मेरी, सरकारे मदीना लौट कर मैं